ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಪಾಕಿಸ್ತಾನದಿಂದ ನಿಮ್ಮ ಗೆಳೆಯರು ಒಳ್ಳೆಯ ಸುದ್ದಿ ಕಳುಹಿಸಿದ್ದಾರೆ. ಭಾರತವನ್ನು ನಾಶ ಮಾಡಬೇಕು ಅಂತಲೇ ಹುಟ್ಟುಕೊಂಡ ಕಾಶ್ಮೀರವನ್ನು ಭಾರತದಿಂದ ಬೇರ್ಪಡಿಸಬೇಕು ಅನ್ನೋ ಸಂಕಲ್ಪದೊಂದಿಗೆ ಭಯೋತ್ಪಾದನೆಯನ್ನ ಪಾಕಿಸ್ತಾನದ ಮೂಲಕ ಭಾರತದಲ್ಲಿ ಹರಡೋದಕ್ಕೆ ಪ್ರಯತ್ನಿಸ್ತಾ ಇದ್ದ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಇನ್ನೂ ಒಂದು ಕೊಂಡಿಯನ್ನ ಅಪರಿಚಿತ ಮಿತ್ರರು ಕತ್ತರಿಸಿ ಹಾಕಿದ್ದಾರೆ. ಈ ಬಾರಿ ಅಲ್ಲಾಹುವಿನ ಪಾದಕ್ಕೆ ಅರ್ಪಿತಗೊಂಡಿರುವುದು ಮೌಲಾನಾ ಕ್ವಾರಿ ಇಜಾಜ್ ಅಬಿದ್. ಇವನು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸಂಸ್ಥಾಪಕ ಅಜರ್ ಮಸೂದ್ನ ಹತ್ತಿರದ ಸಂಬಂಧಿ. ಅಷ್ಟೇ ಅಲ್ಲ, ಅವನ ಜೊತೆಗೇನೆ ಕಲಿತವನು, ಅವನಷ್ಟೇ ಕಟ್ಟರ್ ಇಸ್ಲಾಂ ಅನ್ನ ತಲೆಗೆ ತುಂಬಿಕೊಂಡವನು, ಜೊತೆಗೆ ಜೈಷ್ ಸಂಘಟನೆಗಾಗಿ ಯುವಕರನ್ನ ತರಬೇತಿಗೊಳಿಸಿ ರಿಕ್ರೂಟ್ ಮಾಡಿಸ್ತಾ ಇದ್ದವನು. ಅಂಥವನನ್ನ ಅಪರಿಚಿತ ಬಂದೂಕುಧಾರಿಗಳು ಥೇಟ್ ಈ ಹಿಂದಿನ ಹಾಗೆ ಒಂದಷ್ಟು ಜನರನ್ನ ಹೇಗೆ ಹಿಂದೆಲ್ಲ ಜನ್ನತ್ ಪಾಲು ಮಾಡಿದ್ರೋ ಹಾಗೆ ಡಿಟ್ಟೋ ಅನ್ನೋ ಹಾಗೆ ಜನ್ನತ್ತಿಗೆ ಟಿಕೆಟ್ ಕೊಡಿಸಿದ್ದಾರೆ. ಹಾಗಾದ್ರೆ ಯಾರೀ ಮೌಲಾನಾ? ಏನವನ ಹಿನ್ನೆಲೆ? ಇಷ್ಟು ಬೇಗ ದೇವರಿಗೆ ಅವನ ಮೇಲೆ ಪ್ರೀತಿಯಾಗಿದ್ದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಜೈಷ್ ಇ ಮೊಹಮ್ಮದ್ ಅನ್ನೋ ಸಂಘಟನೆಯ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಇದು ಫೆಬ್ರವರಿ 2000ರಲ್ಲಿ ಪಾಕಿಸ್ತಾನದಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಸಂಸ್ಥಾಪಕನ ಹೆಸರು ಅಜರ್ ಮಸೂದ್. ಈ ಜೈಷ್ ಇ ಮೊಹಮ್ಮದ್ ಸ್ಥಾಪನೆಗೂ ಮುಂಚೆ ಅವನು ಹರ್ಕತುಲ್ ಮುಜಾಹಿದೀನ್ ಅನ್ನೋ ಉಗ್ರ ಗುಂಪಿನ ಸದಸ್ಯನಾಗಿದ್ದ. ಆ ಬಳಿಕ ಅವನದ್ದೇ ಆದ ಜೈಷ್ ಇ ಮೊಹಮ್ಮದ್ ಅನ್ನ ಸ್ಥಾಪನೆ ಮಾಡಿದ. ಈ JEM ಸ್ಥಾಪನೆಯ ಮುಖ್ಯ ಉದ್ದೇಶ ಭಾರತದಿಂದ ಜಮ್ಮು ಕಾಶ್ಮೀರವನ್ನು ವಿಭಜಿಸಿ ಅದನ್ನು ಪಾಕಿಸ್ತಾನದಲ್ಲಿ ವಿಲೀನಗೊಳಿಸೋದು. ಇದು ಮತದ ಹೆಸರಲ್ಲಿ ಜಿಹಾದ್ಗೆ ಪ್ರಚೋದನೆಯನ್ನು ಕೊಡುತ್ತೆ. ಇನ್ನು ಈ JEM ಭಾರತದಲ್ಲಿ ನಡೆದ ಸಾಕಷ್ಟು ಉಗ್ರ ದಾಳಿಗಳ ರೂವಾರಿ ಅನ್ನಿಸ್ಕೊಳ್ಳುತ್ತೆ. 2001ರಲ್ಲಿ ನಮ್ಮ ಸಂಸತ್ ಭವನದ ಮೇಲೆ ಒಂದು ದಾಳಿ ನಡೀತಲ್ಲ, ಅದರ ಹಿಂದಿದ್ದದ್ದು ಇದೇ JEM. ಇನ್ನು 2016ರ ಪಠಾಣ್ ಕೋಟ್ ಏರ್ಬೇಸ್ ದಾಳಿ, 2019ರಲ್ಲಿ ನಡೆದ ಪುಲ್ವಾಮಾ ದಾಳಿ, ಇವೆಲ್ಲವುಗಳ ಹಿಂದೆ ಜೈಷ್ ಇ ಮೊಹಮ್ಮದ್ದೇ ಇತ್ತು. ಇನ್ನು ಜೈಷ್ ಇ ಮೊಹಮ್ಮದ್ ಅಂದ್ರೆ ಮೊಹಮ್ಮದನ ಸೇನೆ ಅಂತ ಅರ್ಥ. ಇದು ದಿಯೋಬಂದಿ ಮುಸ್ಲಿಂ ಪಂಥಕ್ಕೆ ಸೇರಿದ ಸಂಘಟನೆ ಆಗಿದೆ. ಶರಿಯತ್ ಕಾನೂನುಗಳನ್ನು ಇವರು ಪಾಲಿಸ್ತಾರೆ, ಜಿಹಾದ್ ಮಾಡ್ತಾರೆ, ಸೂಫಿ ಸಂಪ್ರದಾಯಗಳನ್ನು ಇವರು ವಿರೋಧಿಸ್ತಾರೆ. ಇನ್ನು ಭಾರತ, ಅಮೆರಿಕ, ಬ್ರಿಟನ್, ವಿಶ್ವಸಂಸ್ಥೆ ಸೇರಿದ ಹಾಗೆ ಅನೇಕ ದೇಶಗಳು ಈ ಜೈಷ್ ಇ ಮೊಹಮ್ಮದ್ ಅನ್ನ ಉಗ್ರ ಸಂಘಟನೆ ಅಂತ ಘೋಷಿಸಿವೆ. ಆದರೆ ಪಾಕಿಸ್ತಾನದಲ್ಲಿ ಮಾತ್ರ ಈ ಸಂಘಟನೆಯ ವಿರುದ್ಧ ಯಾವ ಕ್ರಮವನ್ನು ಅವರು ತಗೊಳ್ಳೋದಕ್ಕೆ ಹೋಗಿಲ್ಲ. ಜೈಷ್ನ ಸಂಸ್ಥಾಪಕ ಅಜರ್ ಮಸೂದ್ ನಮ್ಮಲ್ಲಿಲ್ಲ, ಅವನು ಅಫ್ಘಾನಿಸ್ತಾನದಲ್ಲಿದ್ದಾನೆ ಅಂತ ಪಾಕಿಸ್ತಾನ ಹೇಳ್ತಾ ಇರತ್ತೆ. ಆದರೆ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಜೈಷ್ನ ಉಗ್ರ ತರಬೇತಿ ಸಂಸ್ಥೆಗಳಿವೆ ಮತ್ತು ಆಗಾಗ ಪಂಜಾಬ್ ಪ್ರಾಂತದಲ್ಲಿ ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಈ ಮಸೂದ್ ಕಾಣಿಸ್ಕೊಳ್ಳೋದು ಇದೆ. ಇವನನ್ನ ಈ ಹಿಂದೆ ಭಾರತ ಬಂಧಿಸಿತ್ತು. ಆ ನಂತರ ವಿಮಾನಾಪಹರಣದ ಮೂಲಕ ಅವನ್ನ ಉಗ್ರರು ಬಿಡಿಸ್ಕೊಂಡು ಹೋದ್ರು. ಅದಾದ ನಂತರ ಮಸೂದ್ ಪಾಕಿಸ್ತಾನದಲ್ಲೇ ನೆಲೆಸಿದ್ದಾನೆ. ಆಗಾಗ ಅಫ್ಘಾನಿಸ್ತಾನಕ್ಕೂ ಹೋಗಿ ಬರ್ತಾನೆ. ಆದರೆ ಕಾಶ್ಮೀರದಲ್ಲಿ ಉಗ್ರವಾದವನ್ನ ಹೆಚ್ಚು ಮಾಡೋದಕ್ಕೆ ಅವನ ಪ್ರಯತ್ನಗಳು ನಡೀತಲೇ ಇರುತ್ತವೆ. ಇನ್ನು ಇತ್ತೀಚೆಗೆ ಜೈಷ್ ಹಾಗೂ ಲಷ್ಕರ್ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹುಟ್ಟುಕೊಂಡಿವೆ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಅವರಿಬ್ಬರ ನಡುವೆ ಏನಾಗಿದೆಯೋ ಗೊತ್ತಿಲ್ಲ. ಆದರೆ ಜೈಷ್ ಹಾಗೂ ಲಷ್ಕರ್ ಎರಡೂ ಸಂಘಟನೆಗಳ ಉಗ್ರರ ಮೇಲೆ ಇತ್ತೀಚೆಗೆ ಅಲ್ಲಾಹುವಿಗಂತೂ ಪ್ಯಾರಾಗ್ತಾ ಇದೆ. ಆತ ಕೆಲ ದೇವದೂತರನ್ನ ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಮತ್ತು ಅವರು ಈ ದೈವ ಸೈನಿಕರನ್ನ ನೇರವಾಗಿ ಜನ್ನತ್ಗೆ, ಹೂರ್ ಯಾತ್ರೆಗೆ ಕಳುಹಿಸಿಕೊಡ್ತಾ ಇದ್ದಾರೆ. ಅದು ಯಾವ ಮಟ್ಟಕ್ಕೆ ಅಂದರೆ, ಬಹುಶಃ ಅಲ್ಲಿಗೆ ಹೋದವರಿಗೆಲ್ಲ ಜನ್ನತ್ತು ಮತ್ತು ಹೂರುಗಳು ಸಿಗುತ್ತವೆ ಅನ್ನೋದಾದ್ರೆ ಇಷ್ಟೊತ್ತಿಗೆ ಆ ಜನ್ನತ್ತಲ್ಲಿ ಕೂಡ ಪಾಕಿಸ್ತಾನದಲ್ಲಿ ಆದ ಹಾಗೆ ಜನಸಂಖ್ಯಾ ಸ್ಫೋಟ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಇನ್ನು ಈಗ ಗೆಳೆಯರೆ, ಈ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮತ್ತೊಬ್ಬ ಮುಖಂಡ ಮಸೂದ್ನ ಅತ್ಯಾಪ್ತ ಮತ್ತು ಹತ್ತಿರದ ಸಂಬಂಧಿ ಕೂಡ ಆಗಿದ್ದ ಮೌಲಾನಾ ಕ್ವಾರಿ ಇಜಾಜ್ ಅಬಿದ್ ನನ್ನ ಅಪರಿಚಿತ ದೇವದೂತರು ಜನ್ನತ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಇಲ್ಲಿ ಆಪರೇಷನ್ ಜನ್ನತ್ನಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಈ ಹಿಂದೊಂದಷ್ಟು ಜನರನ್ನ ಹೇಗೆ ಕಳುಹಿಸಿಕೊಟ್ರೋ ಹಾಗೆ ಇವನನ್ನು ಕಳುಹಿಸಿದ್ದಾರೆ. ಪೆಶಾವರದ ಪಶ್ತಖಾರಾ ಅನ್ನೋ ಏರಿಯಾದ ಮಸೀದಿಯೊಂದರಲ್ಲಿ ಪ್ರಾರ್ಥನೆ ಮುಗಿಸಿ ಮುಲ್ಲಾ ಹೊರಗೆ ಬಂದಿದ್ದಾನೆ. ಹಾಗೆ ಬಂದು ನಿಂತವನ ಮುಂದೆ ಧುತ್ತಂತ ದೇವದೂತರು ಪ್ರತ್ಯಕ್ಷರಾಗಿದ್ದಾರೆ. ಅಲ್ಲಿಗೆ ಹೋಗೋದಿಕ್ಕೇನು ಪುಷ್ಪಕ ವಿಮಾನ ಬರೋದಿಲ್ವಲ್ಲ, ಆ ವಿಮಾನಗಳ ಮೇಲೆ ಇವರಿಗೆ ನಂಬಿಕೆನೂ ಇಲ್ಲ. ಹಿಂಗಾಗಿ ದೇವದೂತರು ಈ ಮುಲ್ಲಾ ಇಜಾಜನ ದೇಹಕ್ಕೆ ಗುಂಡುಗಳನ್ನು ನುಗ್ಗಿಸಿದ್ದಾರೆ. ಅವನು ನಿಂತ ನಿಲುವಲ್ಲೇ ಕುಸಿದು ಬಿದ್ದಿದ್ದಾನೆ. ಹಾಗೆ ಗುಂಡು ಹಾರಿಸುವಾಗ ಅವನ ಪಕ್ಕದಲ್ಲೇ ಅವನ ಅಸಿಸ್ಟೆಂಟ್ ಒಬ್ಬ ಇದ್ದ. ಹೂವಿನ ಜೊತೆ ಮುಳ್ಳು ಸ್ವರ್ಗಕ್ಕೆ ಅಂತಾರೆ ನೋಡಿ, ಹಾಗೆ ಆ ಅಸಿಸ್ಟೆಂಟ್ಗೂ ಅದೃಷ್ಟ ಇದ್ರೆ ಅವನು ಅಲ್ಲಿಗೆ ಹೋಗ್ಬಿಡ್ಲಿ ಅಂತ ಅವನ ಮೇಲೂ 2 ಗುಂಡು ಹಾರಿಸಿದ್ರು. ಆದರೆ ಅವನಿಗೆ ಅಲ್ಲಿಗೆ ಹೋಗೋ ಅದೃಷ್ಟ ಇರಲಿಲ್ಲ ಅನ್ಸುತ್ತೆ. ಹಿಂಗಾಗಿ ಟಿಕೆಟ್ ಸಿಕ್ಕಿದ್ದು ಇಜಾಜ್ಗೆ, ಇನ್ನೊಬ್ಬನಿಗೆ ಆಸ್ಪತ್ರೆಯ ಬೆಡ್ ಮಾತ್ರ ಸಿಕ್ಕಿದೆ. ಗೆಳೆಯರೆ, ಈ ಮೌಲಾನಾ ಕ್ವಾರಿ ಇಜಾಜ್
ಬರೀ ಮೌಲ್ವಿ ಮಾತ್ರ ಆಗಿರಲಿಲ್ಲ. ನಾನಾಗ್ಲೇ ಹೇಳಿದ ಹಾಗೆ ಅವನು ಮಸೂದ್ ಅಜರ್ನ ಅತ್ಯಂತ ಹತ್ತಿರದ ಸಂಬಂಧಿಯಾಗಿದ್ದ. ಇಬ್ರು ದಿಯೋಬಂದ್ ಮದರಸಾಗಳಲ್ಲೇ ಕಲಿತರು, ಇಬ್ರು ಕಟ್ಟರ್ ಇಸ್ಲಾಮನ ಮೈಗೂಡಿಸ್ಕೊಂಡ್ರು. ಈ ಮೌಲಾನಾ ಖತಮ್ ಇ ನಬುವತ್ ಮೂವ್ಮೆಂಟ್ನ ನಾಯಕ ಕೂಡ ಆಗಿದ್ದ. ಗೆಳೆಯರೆ, ಈ ಇಂಟರ್ನ್ಯಾಷನಲ್ ಖತಮ್ ಇ ನಬುವತ್ ಮೂವ್ಮೆಂಟ್ ಅನ್ನೋದು ಒಂದು ವಿಚಿತ್ರವಾದ ಸಂಘಟನೆ. ಇದನ್ನ ದಿಯೋಬಂದಿಗಳು ಪ್ರಾರಂಭ ಮಾಡ್ತಾರೆ, ಹಾಗೆ ಬರೇಲ್ವಿಗಳು ಕೂಡ ಇದನ್ನ ಸಮರ್ಥಿಸ್ತಾರೆ. ಬಹುಶಃ ಅಹಮದೀಯರನ್ನ ಹೊರತುಪಡಿಸಿದ್ರೆ ಇನ್ನುಳಿದ ಎಲ್ಲ ಮುಸ್ಲಿಂ ಪಂಗಡಗಳು ಕೂಡ ಈ ಖತಮ್ ನಬುವತ್ ಅನ್ನ ಬೆಂಬಲಿಸುತ್ತವೆ. ಇನ್ನು ಖತಮ್ ನಬುವತ್ ಅಂದ್ರೆ ಇಸ್ಲಾಂ ಅಲ್ಲಿ ಅಂತಿಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಒಬ್ಬರೇ, ಅವರ ನಂತರ ಯಾರೂ ಪ್ರವಾದಿಗಳಲ್ಲ ಮತ್ತು ಬೇರೆ ಪ್ರವಾದಿಗಳು ಬರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಂಬಿಕೆಯನ್ನ ಬೆಂಬಲಿಸಿ ಯಾರು ಪ್ರವಾದಿ ಮಹಮ್ಮದ್ ಅವರೇ ಅಂತಿಮ ಪ್ರವಾದಿ ಅಲ್ಲ ಅಂತಾರೋ ಅಂಥವರಿಗೆ ಶಿಕ್ಷೆಯನ್ನು ಕೊಡೋದು ಇದರ ಉದ್ದೇಶ. ಇನ್ನು ಹಾಗನ್ನೋರಾದರೂ ಯಾರು? ಇಸ್ಲಾಮಿನ ನಂಬಿಕೆಯ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಅವರಿಗಿಂತ ಮೊದಲು ಸಾಕಷ್ಟು ಪ್ರವಾದಿಗಳು ಬಂದಿದ್ದಾರೆ. ಯೇಸು ಕ್ರಿಸ್ತ ಕೂಡ ಆ ಪರಂಪರೆಯ ಪ್ರವಾದಿಗಳ ಪೈಕಿ ಒಬ್ಬರು. ಆದರೆ ಕಡೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಮಾತ್ರ. ಇದು ಮುಸಲ್ಮಾನರ ನಂಬಿಕೆ. ಆದರೆ ಅಹಮದಿಯಾ ಅನ್ನೋ ಹೆಸರಿನ ಒಂದು ಪಂಗಡದ ಮುಸ್ಲಿಮರಿದ್ದಾರೆ, ಅವರು ಇದನ್ನು ಒಪ್ಪೋದಿಲ್ಲ. ಈ ಅಹಮದಿಯಾ ಪಂಗಡ ಅನ್ನೋದು ಶುರುವಾಗಿದ್ದು 19ನೇ ಶತಮಾನದಲ್ಲಿ ಮಿರ್ಜಾ ಗುಲಾಂ ಅಹಮದ್ ಎಂಬಾತನಿಂದ ಇದು ಸ್ಥಾಪಿತವಾಯಿತು. ಆತ ತನ್ನನ್ನು ತಾನು ಮಜದ್ದಿದ್, ಮಹದಿ ಮತ್ತು ಕೆಲ ಸಂದರ್ಭಗಳಲ್ಲಿ ನಬಿ ಅಂತ ಕೂಡ ಹೇಳ್ಕೋತಾರೆ. ನಬಿ ಅಂದ್ರೆ ಪ್ರವಾದಿ ಅಂತ ಅರ್ಥ. ಇಲ್ಲಿ ಪ್ರವಾದಿ ಮೊಹಮ್ಮದರೇ ಅಂತಿಮ ಅಂತ ನಂಬುವಾಗ ಈ ಮಿರ್ಜಾ ಗುಲಾಂ ತಮ್ಮನ್ನ ತಾವು ಪ್ರವಾದಿ ಅಂತ ಹೇಳ್ಕೊಂಡಿದ್ದು ಸಾಕಷ್ಟು ಜನರ ಸಿಟ್ಟಿಗೆ ಕಾರಣ ಆಯಿತು. ಹೀಗಾಗಿ ಈ ಸಮುದಾಯವನ್ನ ಖತಮ್ ಎ ನಬುವತ್ ಚಳುವಳಿಯವರು ಗೈರ್ ಇಸ್ಲಾಮಿ ಸಮುದಾಯ ಇದು ಅಂತ ಪರಿಗಣಿಸೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಈ ಅಹಮದೀಯರನ್ನ ಮುಸ್ಲಿಮರೇ ಅಲ್ಲ ಅಂತ ಸಂವಿಧಾನಬದ್ಧವಾಗಿ ಹೇಳಲಾಗಿದೆ. ಅಂದ್ರೆ ಅಲ್ಲಿನ ಸಂವಿಧಾನಕ್ಕೊಂದು ತಿದ್ದುಪಡಿಯನ್ನು ತಂದು ಅಹಮದೀಯರನ್ನ ಇಸ್ಲಾಂನಿಂದ ಹೊರಗಿಡಲಾಗಿದೆ. ಗೆಳೆಯರೆ, ಈ ಅಹಮದೀಯರು ಯಾರು, ಇವರ ನಂಬಿಕೆಗಳೇನು, ಅವರ ಮೇಲೆ ಪಾಕಿಸ್ತಾನದಲ್ಲಿ ಆಗ್ತಾ ಇರೋ ದೌರ್ಜನ್ಯಗಳು ಹೇಗಿವೆ, ಅದರ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ಸಂಚಿಕೆ ಆಗುತ್ತೆ. ಮುಂದ್ಯಾವತ್ತಾದ್ರೂ ಆ ಬಗ್ಗೆ ಹೇಳ್ತೀನಿ. ಇನ್ನು ಈ ಇಂಟರ್ನ್ಯಾಷನಲ್ ಖತಮ್ ಇ ನಬುವತ್ ಮೂವ್ಮೆಂಟ್ ನ ಮುಖ್ಯಸ್ಥನಾಗಿ ಈ ಮೌಲಾನಾ ಗುರುತಿಸಿಕೊಂಡಿದ್ದ. ಜೊತೆಗೆ ಪಾಕಿಸ್ತಾನದ ಯುವಕರನ್ನ ಕಟ್ಟರ್ ಇಸ್ಲಾಂ ಕಡೆಗೆ ಆಕರ್ಷಿಸಿ ಅವರ ತಲೆಗೆ ಮತದ ಅಮಲನ್ನು ತುಂಬಿ ಅವರನ್ನ ಜೈಷ್ ಎ ಮೊಹಮ್ಮದ್ ತರಬೇತಿ ಶಿಬಿರಗಳಿಗೆ ಕಳುಹಿಸಿಕೊಡೋದು ಮತ್ತು ಉಗ್ರ ಸಂಘಟನೆಗೆ ನೇಮಕಾತಿಯನ್ನು ಮಾಡೋದು ಇವನ ಜವಾಬ್ದಾರಿ ಕೂಡ ಆಗಿತ್ತು. ಹಾಗೆ ಇವನ ಸಂಘಟನೆ ಪಾಕಿಸ್ತಾನದಲ್ಲಿ ಸಾಕಷ್ಟು ಅಹಮದೀಯರ ಸಾವುಗಳಿಗೆ, ಟಾರ್ಗೆಟ್ ಕಿಲ್ಲಿಂಗ್ಗಳಿಗೆ ಕೂಡ ಕಾರಣವಾಗ್ತಾ ಇತ್ತು. ಇಂಥವನ ಮೇಲೆ ದೇವದೂತರ ಕಣ್ಣು ಬಿತ್ತು, ಅವನಿಗೆ ಟಿಕೆಟ್ ಕೂಡ ಸಿಕ್ತು. ಗೆಳೆಯರೆ, ಅವನು ಜನ್ನತ್ಗೆ ಹೋಗ್ತಾನೋ ಜಹನ್ನಂಗೆ ಹೋಗ್ತಾನೋ ಗೊತ್ತಿಲ್ಲ. ಅಮಾಯಕರನ್ನ ಕೊಂದವರು, ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟವರು, ಬಡವರ ಮಕ್ಕಳ ತಲೆ ಕೆಡಿಸಿ ಅವರ ಕೈಗೆ ಬಂದೂಕು ಮೈಗೆ ಬಾಂಬು ಕಟ್ಟಿ ಕಂಡವರನ್ನ ಕೊಲ್ಲೋದಿಕ್ಕೆ ಕಳುಹಿಸಿದವರು, ಇಂಥವರಿಗೆಲ್ಲ ಸ್ವರ್ಗ ಸಿಗತ್ತೆ ಅಂತ ನಾನಂತೂ ನಂಬೋದಿಲ್ಲ. ಯಾವ ದೇವರು ಹಿಂಸೆಯನ್ನ, ಅಮಾಯಕರ ಸಾವು ನೋವನ್ನ ಬಯಸೋದಿಲ್ಲ, ಅದನ್ನ ಎಂಜಾಯ್ ಮಾಡೋದೂ ಇಲ್ಲ. ಅಂತೂ ಇನ್ನೂ ಒಬ್ಬ ಉಗ್ರನ ಹೆಣ ಬಿದ್ದಿದೆ. ಈ ಕೆಲಸ ಪಾಕಿಸ್ತಾನದಲ್ಲಿ ಇನ್ನು ಮುಂದೆ ಕೂಡ ನಿರಂತರವಾಗಿ ನಡೀತಾ ಇರಲಿ. ಕ್ಲೀನ್ ಪಾಕಿಸ್ತಾನದ ರೂವಾರಿಗಳು ತಣ್ಣಗಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.